ಪೋಷಕರ ಪಾಲಕರ ಮಹಾಸಭೆ ಟೀಚರ್ಸ್ ಜೊತೆಗೆ. ಸೊ ತುಂಬಾನೇ ಸುವಿಚಾರ, ಸುಸಂದರ್ಭ, ಸುದೀನ. ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ಗಳು ಬಹಳ ಚೆನ್ನಾಗಿ ಇದರಲ್ಲಿ ಪಾಲ್ಗೊಂಡಿದ್ದೀರಾ. SDMsಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ. ಎಲ್ಲರ ಪರವಾಗಿ नेहरू चाचा चंदा ने पूछा तारों से, तारों ने पूछा हजारों से, सबसे प्यारा कौन है, कौन है? बच्चे हमारे बच्चे, बच्चे प्यारे बच्चे. ಚಾಚಾ ನೆಹರು ಅವರಿಗೆ ಮಕ್ಕಳಂದ್ರೆ ಇಷ್ಟ, ಮಕ್ಕಳಿಗೆ ಚಾಚಾ ನೆಹರು ಅವರಂದ್ರೆ ಇಷ್ಟ. ಈ ಮಕ್ಕಳ ಪ್ರತಿಯಾಗಿ ಎಲ್ಲರ ಕರ್ತವ್ಯಗಳು ಏನಿದಾವೆ? ಪ್ರಥಮವಾಗಿ ನಾನೊಂದು ಶಾರ್ಟ್ ಸ್ಟೋರಿ ಮೂಲಕ ಎಲ್ಲ ಒಂದು ಯೋಜನೆಗಳು, ಎಲ್ಲಾ ಒಂದು ಕ್ರಮಬದ್ಧತೆಗಳು ಏನೇನಿದಾವೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ಕಥೆನ ಕೇಳಬೇಕು. ಕಥೆ ನಿಮ್ ಪಾಠದಂಗಲ್ಲ, ಪಾಠಕ್ಕೆ ಸಂಬಂಧಪಟ್ಟಂತದ್ದಲ್ಲ, ಎಲ್ಲರಿಗೂ ಮಹಾಸಭೆಯಲ್ಲಿ ಎಲ್ರಿಗೂ ಸಂಬಂಧಪಟ್ಟಂತದ್ದು. ಒಂದು ಊರಲ್ಲಿ ಒಬ್ಬ ರಾಧಾ ಅನ್ನುವಂತ ಹುಡುಗಿ, ಬಡತನದಲ್ಲಿ ಬೆಳೆದಂತ ಹುಡುಗಿ. ಆ ಬಡ ಪಾಲಕರ ಒಂದು ಮಗಳು ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ, ಶಾಲೆಯಲ್ಲಿ ಕೂಡ ಬಹಳ ಚೆನ್ನಾಗಿ ಓದ್ತಾ ಇರ್ತಾಳೆ. ಅವಳು ಬಹಳ ಇಂಟೆಲಿಜೆಂಟ್ ಹುಡುಗಿ, ನೋಡೋಕ್ ಕೂಡ ತುಂಬಾ ಸುಂದರ ಹುಡುಗಿ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಹುಡುಗಿ. ಅವಳಿಗೆ ಮನೆಯಲ್ಲಿ ಬಡತನದ ಕಾರಣದಿಂದಾಗಿ ಆಗಾಗ ಅವ್ರ ತಾಯಿ ತಂದೆ ಇಬ್ರು ಏನಂತಿರ್ತಾರೆ ಅಂದ್ರೆ, ನೀ ಶಾಲೆ ಬಿಟ್ಬಿಡು, ಮಧ್ಯದಲ್ಲಿ ಶಾಲೆ ಬಿಟ್ಬಿಡು, ಶಾಲೆ ಬಿಟ್ಬಿಡು, ಕೆಲ್ಸಕ್ ಬಾ, ನಮಗ್ ಹೆಲ್ಪ್ ಮಾಡು, ಕೆಲ್ಸಕ್ ಹೋಗೋಣ, ಕೂಲಿ ಬರುತ್ತೆ, ನಮ್ಮ ಮನೆಗೆ ಹೆಲ್ಪ್ ಆಗುತ್ತೆ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಆದಾಗ್ಯೂ ಕೂಡ ಅವಳ ರಾಧಾ ಅನ್ನೋಳು, ಇಲ್ಲ ನಾನು ಶಾಲೆ ಬಿಡಲ್ಲ ಯಾವುದೇ ಕಾರಣಕ್ಕೂ, ನನಗೆ ಓದೋದ್ರಲ್ಲಿ ತುಂಬಾ ಆಸಕ್ತಿ ಇದೆ, ನಾನು ಏನಾದ್ರೂ ಓದಿ ಸಾಧನೆ ಮಾಡ್ಬೇಕು ಅಂತ ಹೇಳಿ ಅವಳ ಹಠ ಬೀಳ್ತಿರ್ತಾಳೆ. ಸೊ ಅವಳ ಆಸೆಗೆ ಮೀರಿ ಅವಳಿಗೆ, ಇಲ್ಲ ನೀನ್ ಶಾಲೆಗೆ ಹೋಗ್ಲೇಬಾರ್ದು, ನಮಗೆ ಬಹಳ ತೊಂದರೆ ಆಗಿದೆ, ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ತಾಯಿ ಹೇಳ್ತಾಳೆ. ಅವಾಗ ಬಹಳಷ್ಟು ದಿನ ಶಾಲೆ ಬಿಡಿಸ್ತಾರೆ, ದಿನ ಶಾಲೆಗೆ ಬರಲ್ಲ. ಆದಾಗ್ಯೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಏನ್ ಮಾಡ್ತಾರೆ, ಅವಳ ಪಾಲಕರನ್ನ ಕರೆಸಿ, ನೋಡಮ್ಮ ನೀವು ನಿಮ್ಮ ಮಗಳು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ, ಅವಳನ್ನ ಶಾಲೆ ಬಿಡಿಸ್ಬಾರ್ದು ಯಾವುದೇ ಕಾರಣಕ್ಕೂ, ಅವಳು ಚೆನ್ನಾಗಿ ಓದಿದ್ಲಂದ್ರೆ ಏನಾದ್ರೂ ಒಂದು ನೌಕರಿಯಲ್ಲಿ ಅವಳು ಸೇರ್ತಾಳೆ, ಅವಳು ಮುಂದಿನ ನಿಮ್ಮ ಭವಿಷ್ಯಕ್ಕೆ ನಾಂದಿ ಆಗ್ತಾಳೆ ಅಂತ ಹೇಳಿ ಹೇಳ್ತಾರೆ. ಆದಾಗ್ಯೂ ಕೂಡ ಏನ್ ಮಾಡ್ತಾರೆ ಅವರು ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ನಮ್ಗೆ ತುಂಬಾ ಬಡತನ ಇದೆ. ಈ ಬಡತನ ಇದಮ್ಮ, ನಮ್ ಶಾಲೆ ನಿಮಗೆ ಎಲ್ಲೆಲ್ಲ ಕೊಡ್ತಾ ಇದೆ, ಪ್ರೋತ್ಸಾಹದಾಯಕ ಯೋಜನೆಗಳು ಏನೆಲ್ಲ ಇದಾವೆ ನೋಡಿ. ನಾವೆಲ್ಲ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಿದೀವಿ, 6 ದಿನ ಮೊಟ್ಟೆ ಕೊಡ್ತಿದೀವಿ, ಹಾಲು ಕೊಡ್ತಾ ಇದೀವಿ, ಪಠ್ಯ ಪುಸ್ತಕ ಕೊಡ್ತಾ ಇದೀವಿ, ಸಮವಸ್ತ್ರ 2 ಜೊತೆ ಸಮವಸ್ತ್ರ ಕೊಡ್ತಾ ಇದೀವಿ, ವಿದ್ಯಾವಿಕಾಸ ಯೋಜನೆ ಅಡಿಯಲ್ಲಿ ನಿಮಗೆ ಶೂ ಸಾಕ್ಸ್ ಗಳನ್ನ ಕೊಡ್ತಾ ಇದೀವಿ, ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ, ಏನೆಲ್ಲ ಕೊಡ್ತಾ ಇದೀವಿ ನಿಮಗೆ. ಇಷ್ಟೆಲ್ಲ ಅನುಕೂಲ ಇದ್ದಾಗಲೂ ಕೂಡ ನೀವು ನಿಮ್ಮ ಮಗುವಿಗಾಗಿ ಏನು ಇನ್ವೆಸ್ಟ್ ಮಾಡೋದಿಲ್ಲ, ಅವಳ ಸಮಯವನ್ನು ಮಾತ್ರ ಇನ್ವೆಸ್ಟ್ ಮಾಡಿ ಅವಳು ನಿಮಗೆ ಒಳ್ಳೆ ಭವಿಷ್ಯನ ಕೊಡ್ತಾಳೆ ಅಂತ ಹೇಳಿ ಬಹಳಷ್ಟು ವಿಚಾರವಾಗಿ ಟೀಚರ್ಸ್ ಹೇಳ್ತಾರೆ. ಅದಕ್ಕೆ ಕೂಡ ಅವಳು ಏನ್ ಮಾಡ್ಬಿಡ್ತಾಳೆ, ತನ್ನ ಮಗಳನ್ನ, ಒಂದು ಶ್ರೀಮಂತನ ಮಗನ್ನ ಒಂದು ಸಂಬಂಧ ಬರುತ್ತೆ. ಹುಡುಗ ಅವಳಿಗೆ ಬಹಳ ಇಷ್ಟಪಟ್ಬಿಡ್ತಾನೆ. ಸೊ ಆ ತಾಯಿಗೆ ಏನಾಗ್ಬಿಡುತ್ತೆ, ಆ ಶ್ರೀಮಂತ ಆಸೆ ಹುಟ್ಟಿಸ್ತಾನೆ, ನೋಡಮ್ಮ ನೀನ್ ತುಂಬಾ ಬಡವಳಿದ್ಯಾ, ಆದ್ರೆ ನನ್ನ ಮಗನಿಗೆ ನಿನ್ ಮಗಳು ತುಂಬಾ ಇಷ್ಟ ಆಗ್ಬಿಟ್ಟಾಳೆ, ಮದುವೆ ಮಾಡ್ಕೊಟ್ಬಿಡು, ನಾನು ಎಲ್ಲ ಅವಳಿಗೆ ಬಹಳ ಚೆನ್ನಾಗಿ ನೋಡ್ಕೊತೀನಿ, ಏನು ವರದಕ್ಷಿಣೆ ಬೇಡ, ಏನು ಬೇಡ, ಆರಾಮಾಗಿ ಇಟ್ಕೋತೀನಿ, ನಿಮ್ ಬಡತನೂ ದೂರ ಆಗುತ್ತೆ, ನಿಮ್ಗ ಒಂದು ಹೆಣ್ಣು ಅಂದ್ರೆ ಏನು ಹುಣ್ಣು ಅನ್ನಂಗೆ ವಿಚಾರ ಮಾಡ್ತಿರ್ತಾರೆ, ಇದೆಲ್ಲ ಕಷ್ಟಗಳೆಲ್ಲ ಮಾರಾಗ ಹೋಗ್ಬಿಡುತ್ತೆ, ನೀನ್ ಮದುವೆ ಮಾಡ್ಕೊಟ್ಬಿಡು ನನ್ನ ಮಗನಿಗೆ ಅಂತ ಹೇಳಿ ಬಹಳ ಫೋರ್ಸ್ ಮಾಡಿದಾಗ ಶ್ರೀಮಂತ ಅವಳೇನ್ ಮಾಡ್ಬಿಡ್ತಾಳೆ, ಅವಳಿಗೆ ಆಸೆ ಆಗುತ್ತೆ, ಈ ಮುಂದಾದ್ರೂ ನಾನು ವರದಕ್ಷಿಣೆ ಕೊಡ್ಬೇಕು, ಮದುವೆ ಮಾಡ್ಬೇಕು, ಬಹಳ ಕಷ್ಟ, ಇದರಿಂದ ಎಲ್ಲದ್ರಿಂದ ನಾನು ಬಡತನದಿಂದನೂ ಪಾರಾಗ್ಬೋದು, ಎಲ್ಲ ಪಾರಾಗ್ಬೋದು ಅನ್ಕೊಂಡ್ಬಿಟ್ಟು ಅವಳು ಆಯ್ತು ಅಂತ ಹೇಳಿ ಬಾಲ್ಯ ವಿವಾಹವನ್ನ ಮಾಡಿ ಕೊಟ್ಬಿಡ್ತಾಳೆ. ಯಾಕಂದ್ರೆ ಇನ್ನು ಅವಳಿಗೆ 18 ವರ್ಷ ವಯಸ್ಸು ಆಗಿರಲ್ಲ. ಅದಕ್ಕಿಂತ ಬಿಫೋರ್ ಅಲ್ಲ, ಇನ್ನು ಅವಳಿಗೆ 10th ಸ್ಟ್ಯಾಂಡರ್ಡ್ ಇರ್ತಾಳೆ, ಮುಗಿಸಿರಲ್ಲ 10th ಸ್ಟ್ಯಾಂಡರ್ಡ್, ಅವಾಗೆ ಮದುವೆ ಮಾಡಿ ಕೊಟ್ಬಿಡ್ತಾಳೆ. ಆದ್ರೆ ಇದು ಹೇಗಾಗುತ್ತೆ ಅಂದ್ರೆ, ಎಲ್ಲರ ಒಂದು ಇದ್ರಲ್ಲಿ ಆಗಲ್ಲ, ಬಚ್ಚಿಟ್ಕೊಂಡು ಹೆಂಗೋ ಮದುವೆ ಮಾಡಿ ಬಾಲ್ಯ ವಿವಾಹ ಮಾಡಿ ಕೊಟ್ಬಿಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ, ಅವಳಿಗೆ ಮಾಡ್ಕೊಂಡಂತ ಹುಡುಗ ಶ್ರೀಮಂತ ಅಲ್ಲ, ಅವನು ಚೆನ್ನಾಗಿ ಓದಿರಲ್ಲ, ಅವನಿಗೂ ಬೇಕಾದಷ್ಟು ಕೈಯಲ್ಲಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವನಿಗೆ ಏನ್ ಮಾಡ್ಬಿಟ್ಟಿರ್ತಾರೆ, ಧೂಮಪಾನ ಮಾಡ್ತಿರ್ತಾನೆ, ಮದ್ಯಪಾನ ಮಾಡ್ತಿರ್ತಾನೆ, ಎಲ್ಲ ಅಡಿಕ್ಟ್ ಆಗ್ಬಿಡ್ತಾನೆ. ಅದು ನೋಡಿರಲ್ಲ ತಾಯಿ, ಏನ್ ನೋಡಿರ್ತಾಳೆ, ಶ್ರೀಮಂತನ ಮಗನೇ ನನ್ ಮಗಳು ಕೊಟ್ಟಿದೀನಿ ಅನ್ನೋದು ಮಾತ್ರ ನೋಡಿರ್ತಾಳೆ. ಸೊ ಆ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ 2-3 ತಿಂಗಳು ಬಹಳ ಚೆನ್ನಾಗಿರ್ತಾರೆ, ಯಾಕಂದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಇವಳು ಚೆನ್ನಾಗಿ ಮಾಡಿದೆ ನೋಡು, ನಾನು ಒಳ್ಳೆ ಕೆಲಸ ಮಾಡಿದೆ, ಓದಿದ್ರೆ ಏನ್ ಬರ್ತಾ ಇತ್ತು ನೋಡು, ಮದುವೆ ಮಾಡ್ಕೊಂಡೆ, ಅವಳು ಶ್ರೀಮಂತ ಆಗ್ಬಿಟ್ಟು ನಮ್ದು ಒಂದು ಭಾರ ಹೇಳಿತ್ತು ಅಂತ ಹೇಳಿ ಫುಲ್ ಖುಷಿಯಲ್ಲಿ ಇರ್ತಾರೆ. ಏನಾಗುತ್ತೆ, ಸಮಯ ಸಂದರ್ಭ ಹೀಗೆ ಇರೋದಿಲ್ಲ. ಸೊ ಏನಾಗ್ಬಿಡುತ್ತೆ, ಒಂದಿನ ಅವನು ಕುಡ್ಕೊಂಡು ಗಾಡಿ ತಗೊಂಡು ಫ್ರೆಂಡ್ಸ್ ಜೊತೆಗೆ ಎಲ್ಲೋ ಪಿಕ್ನಿಕ್ ಮಾಡ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಸಡನ್ ಆಕ್ಸಿಡೆಂಟ್ ಅಲ್ಲಿ ಅವ್ನು ತೀರೋಗ್ಬಿಡ್ತಾರೆ.
ಏನಾಯ್ತು? ಮಗು, ಇನ್ನು ಮಗು 18 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, ಬಾಲ್ಯ ವಿವಾಹ ಮಾಡಿದವ್ರೆ. 2-3 ತಿಂಗಳಲ್ಲಿ ಮಗು ಏನಾಯ್ತು? ವಿಧವೆಯಾದಳು. ಎಂತಹ ಪಟ್ಟ ಕೊಟ್ಬಿಟ್ರಲ್ಲ. ತಾಯಿ ಉಜ್ವಲ ಭವಿಷ್ಯ ಕೊಡ್ಬೇಕು, ಶ್ರೀಮಂತನ ಮನೆ ಕೊಟ್ಟಿದ್ದೀನಿ, ನನ್ ಶ್ರೀಮಂತನ ಸೊಸೆ ಆದ ನನ್ ಮಗಳು ಅಂತ ಹೇಳಿ ಹಿಗ್ಗಾಗ್ತಾ ಇದ್ದಳು. ಈಗೇನಾದ್ಲು? ಅತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಮಗಳಿಗೆ ವಿಧವೆಯ ಪಟ್ಟವನ್ನ ಕಟ್ಬಿಟ್ರು. ಯಾವುದೇ ವಿಚಾರ ಮಾಡ್ದ. ಸೊ ಈಗೇನಾಯ್ತು? ಅವ್ರು ಶ್ರೀಮಂತರ ಮನೆಯವ್ರು ಇಟ್ಕೊಂತಾರೆ ಏನೋ ಅವಳ, ಏನಿದೆ? ಏನೂ ಇಲ್ಲ, ಮಗ ಇಷ್ಟಪಟ್ಟಿದಂತ ಮಾಡಿದ್ಲು, ಸೌಂದರ್ಯವತಿ ಇದ್ದಾಳೆ, ಚೆನ್ನಾಗಿದ್ದಾಳೆ ಅಂತ. ಈಗ ವಾಪಸ್ ಕಳಿಸ್ಬಿಟ್ರು. ವಾಪಸ್ ಕಳ್ಸಕ್ಕಿಂತ ಮುಂಚೆ ಏನಾಗುತ್ತೆ ನೋಡಿ ಇನ್ಸಿಡೆಂಟ್. ಸೊ ಅವಳು ಅಲ್ಲೇ ಇರ್ತಾಳೆ. ಇನ್ನು ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವನ ಆ ಹುಡುಗಿಯ ಮೈದನೇ ಇರ್ತಾನೆ, ಅವನು ಇನ್ನೂ ಕಡಿಮೆ ವಯಸ್ಸು. ಅವನೇನ್ ಮಾಡ್ತಾನೆ? ಇವ್ರು ತುಂಬಾ ಸೌಂದರ್ಯವತಿ ಇರ್ತಾಳೆ, ಹೆಂಗೋ ಗಂಡ ಇಲ್ಲ, ಇದ್ ಮುಂದೆ ಕೇಳೋರಿಲ್ಲ, ಬಡವ್ರ ಮಗಳು. ಅವನ್ ಕಣ್ಣು ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಕೆಟ್ಟ ದೃಷ್ಟಿಯಿಂದ ಆ ಹುಡುಗಿಯನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕಂದ್ರೆ ಹಿಂದ್ ಮುಂದೆ ಯಾರು ಇಲ್ಲ, ಅವ್ಳು ಬಹಳ ಚೆನ್ನಾಗಿರ್ತಾಳೆ. ಹೆಂಗೋ ನಮ್ಮ ಅಣ್ಣ ಸತ್ತೋಗ್ಬಿಡ, ಈಗ ನಾನಾದ್ರೂ ಮದುವೆ ಮಾಡ್ಕೋಬಹುದು ಅಥವಾ ಏನೋ ಒಂದು ಬೇರೆ ಆಸೆ ಹುಟ್ಟು ಬಿಡುತ್ತೆ ಅವನಲ್ಲಿ. ಸೊ ದಿನಾಲೂ ಅವಳ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಕ್ತಾನೆ ಇರ್ತಾನೆ. ಆ ಹುಡುಗಿ ಇದನ್ನೆಲ್ಲ ನೋಡಿ ಟಾರ್ಚರ್ನ ಅನ್ಭವಿಸ್ತಾನೆ ಇರ್ತಾಳೆ. ಓದಿದವಳು, ಇಂಟೆಲಿಜೆಂಟ್ ಹುಡುಗಿ, ಯಾರಾದ್ರೂ ಹೇಳ್ಬೇಕಂದ್ರೆ ಏನು ಅವಮಾನ ಆಗುತ್ತೆ, ಅಗೌರವ ಆಗುತ್ತೆ ಅನ್ಕೊಂಡು ತನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಹೀಗೆ ಕಾಡಿಸ್ತಾ ಬಿಡಿಸ್ತಾ ಇರ್ತಾನೆ ಅವನ ಮನೆಯಲ್ಲಿ. ಒಂದು ದಿನ ಯಾರು ಮನೆಯಲ್ಲಿ ಇರ್ಲಾರ್ದಂತ ಸಂದರ್ಭದಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಹೋಗ್ತಾನೆ. ಅತ್ಯಾಚಾರ ಆಗೇ ಬಿಡುತ್ತೆ ಅನ್ನೋಷ್ಟ್ರೊಳಗೇನೆ ಆ ಹುಡುಗಿನ ಬಹಳ ಕಾಡ್ತಿರ್ತಾನೆ. ಅತ್ಯಾಚಾರ ಆಗುತ್ತೆ ಅನ್ನೋಷ್ಟ್ರೊಳಗೆ ಅವಳೇನ್ ಮಾಡ್ತಾಳೆ? ಅಲ್ಲೇ ಇರುವಂತ ಏನೋ ತಗೊಂಡು ಆ ಹುಡುಗನಿಗೆ ಹೊಡೆದು ಅಲ್ಲಿಂದ ಹೊರಗೆ ಬಂದ್ಬಿಡ್ತಾಳೆ. ನೋಡಿ, ನಿಮಗೆಲ್ಲ ಗೊತ್ತಿರ್ಬೇಕು, ಪ್ಯಾರೆಂಟ್ಸಿಗೆ, ಎಲ್ಲಾ ಗುರುಹಿರಿಗೆ ಎಲ್ರಿಗೂ ಗೊತ್ತಿರ್ಲಿ, 18 ವರ್ಷದ ಒಳಗಿನ ಮಗುವಿನ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಹಾಕಿದ್ರೆ, ಕೆಟ್ಟ ವರ್ತನೆಯಿಂದ ನಡ್ಕೊಂಡ್ರೆ, ದೌರ್ಜನ್ಯ ಮಾಡಿದ್ರೆ, ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ್ರೆ, ಪೋಕ್ಸೋ ಆಕ್ಟ್ 2012 ಅಂತಿದೆ, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುಯಲ್ ಅಮ್ಯೂಸ್ಮೆಂಟ್ ಅಂತ. ಈ ಒಂದು ಲೈಂಗಿಕ ಅಪರಾಧದಿಂದ, ಲೈಂಗಿಕ ದೌರ್ಜನ್ಯದಿಂದ ಕಾಪಾಡುವಂತ ಕಾಯ್ದೆ ಇದೆ. ಅಕಸ್ಮಾತ್ ನಿಮ್ಮ ಗಂಡು ಮಕ್ಕಳನ್ನ ನೀವು ಈಗಿಂದ ಕಂಟ್ರೋಲ್ ಮಾಡದೆ ಧೂಮಪಾನಕ್ಕೆ, ಮದ್ಯಪಾನ ವ್ಯಸನಕ್ಕೆ ಬಿಟ್ರಿ, ಹೆಂಗ್ ಬೇಕಂಗ್ ದುಡ್ಡು ಕೊಟ್ರಿ, ಅವ್ರಿಗೆ ಮೌಲ್ಯಗಳನ್ನ ಕಲಿಸ್ಲಿಲ್ಲ, ಮೌಲ್ಯ ಶಿಕ್ಷಣ ಕೊಡ್ಲಿಲ್ಲ ಅಂದ್ರೆ, ಅವರು ಇನ್ನೊಬ್ಬ ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ರು, ಏನಾದ್ರು ದೌರ್ಜನ್ಯ ಮಾಡಕ್ ಪ್ರಯತ್ನ ಮಾಡಿದ್ರೆ, ಪೋಕ್ಸೋ ಆಕ್ಟ್ ಅಲ್ಲಿ ಒಳಗೆ ಹೋದ್ರೆ 3 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೆ ಜೈಲಿನಲ್ಲಿ ಕೊಳೆಯಬೇಕಾಗುತ್ತೆ ನಿಮ್ಮ ಮಗು. ಗಂಡು ಮಕ್ಕಳು ಹೆತ್ತಂತಹ ತಂದೆ ತಾಯಿಗಳು ಇದರ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕು. ಹೆಣ್ಣು ಮಕ್ಕಳು ಹೆತ್ತಂತಹ ತಂದೆ ತಾಯಿಯರು ಇದರ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ನಿಮ್ಮ ಮಗಳನ್ನ ಯಾವುದೇ ಕಾರಣಕ್ಕೂ 18 ವರ್ಷ ಮೀರೋಕ್ಕಿಂತ ಮುಂಚೆ ಯಾರು ಮದುವೆ ಮಾಡ್ಕೊಡ್ಬಾರ್ದು. ಇದಷ್ಟೇ ಅಲ್ಲ, ಇದ್ರಲ್ಲಿ ಏನಾಗುತ್ತೆ, ಅವಳು ಪ್ರೆಗ್ನೆನ್ಸಿ ಆಗ್ತಾಳೆ, ಅವಳಿಗೆ ಪಾಪ ಒಂದು ಏನೇನೋ ಆಗ್ಬಿಟ್ಟು ಅದು ಅಬಾರ್ಷನ್ಸ್ ಆಗುತ್ತೆ. ಅಬಾರ್ಷನ್ ಅಂದ್ರೆ 18 ವರ್ಷದ ಒಳಗಿನ ಮಗು ಗರ್ಭಿಣಿ ಆದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಆರೋಗ್ಯ ಇಲಾಖೆ ಎಲ್ಲಾ ಕಡೆಗೆ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದೆ. ಇದು ಪಾಲಕರು ಎಲ್ಲರಿಗೂ ಗೊತ್ತಿರಬೇಕು. ನಾವು ಸಣ್ಣ ವಯಸ್ಸಲ್ಲಿ ಮದುವೆ ಮಾಡ್ಕೊಟ್ಬಿಟ್ರೆ ನಮ್ ಜವಾಬ್ದಾರಿ ಮುಗ್ದು ಹೋಗ್ಬಿಡುತ್ತೆ, ಗಂಡನ ಮನೆಯಲ್ಲಿ ಸುರಕ್ಷಿತವಾಗಿ ಇರ್ತಾಳೆ ಅಂತ ನೀವ್ ಅನ್ಕೊಂಡಿರ್ತೀರಿ. ಆದ್ರೆ ಅದು ಹಾಗಲ್ಲ. ಅವಳು 18 ವರ್ಷಕ್ಕಿಂತ ಮುಂಚೆ ಗರ್ಭಿಣಿ ಆದ್ರೆ ಮಗುವಿಗೂ ಕೂಡ ಆರೋಗ್ಯ ತೊಂದರೆ ಇರುತ್ತೆ, ಅವಳಿಗೂ ಕೂಡ ಆರೋಗ್ಯ ತೊಂದರೆ ಇರುತ್ತೆ. ಅವಳು ಲೈಫ್ ಲಾಂಗ್ ಅದನ್ನ ಅನುಭವಿಸ್ಬೇಕಾಗುತ್ತೆ. ಇದು ಪೋಕ್ಸೋ ಆಕ್ಟ್ ಬರುತ್ತೆ. ಮಕ್ಕಳ ಬಾಲ್ಯ ವಿವಾಹ ಆಯ್ತು. ಇದರ ನಂತರ ಬರುವಂತದ್ದು, ಅವಳನ್ನ ಕರ್ಕೊಂಡ್ ಬಂದು ಪಾಪ ಮತ್ತೆ ಬಾಲ ಕಾರ್ಮಿಕ ಅಂದ್ರೆ 18 ವರ್ಷದೊಳಗಿರ್ತಾಳೆ. ಪಾಪ ಅವ್ರ ಮಾಮ ಮುಂಚೆನೆ ಫೋರ್ಸ್ ಮಾಡಿರ್ತಾನೆ, ಬೇಡ ಬಿಡಿಸ್ಬೇಡ, ಶಾಲೆ ಬಿಡಿಸ್ಬೇಡ, ಅವಳಿಗೆ ಓದಿಸು ಚೆನ್ನಾಗಿ ಅಂತ ಹೇಳಿ. ಮತ್ತೆ ಅವಳು ಈಗ ನೋಡ್ರಿ, ಬಾಲ ಕಾರ್ಮಿಕತೆ ಆಯ್ತು, ಬಾಲ್ಯ ವಿವಾಹ ಆಯ್ತು, ಪೋಕ್ಸೋ ಆಕ್ಟ್. ಅವಳು ಓದಿರೋರು ಇರೋದ್ರಿಂದ, ಅವ್ರ ಮಾಮ ಓದಿರೋರು ಇರೋದ್ರಿಂದ ಅವಳ ಮೇಲೆ ಅತ್ಯಾಚಾರ ಮಾಡಲು ಬಂದಂತಹ ವ್ಯಕ್ತಿ ಮೇಲೆ ಪೋಕ್ಸೋ ಆಕ್ಟ್ ಆಗುತ್ತೆ. ಅವ್ನು ಒಳ ಹೋಗಿ ಜೈಲಿನಲ್ಲಿ ಬೀಳ್ತಾನೆ. ಇದೆಲ್ಲ ಆದ್ಮೇಲೆ ತಾಯಿ ಮತ್ತೆ ಮಗಳನ್ನ ಕರ್ಕೊಂಡು ಬಂದು ಆ ಮಾಮನ ಸಹಾಯದಿಂದ ಎಜುಕೇಶನ್ 10th ಏನೋ ಇನ್ಕಂಪ್ಲೀಟ್ ಮಾಡಿರ್ತಾಳೆ, ಆ ಎಜುಕೇಶನ್ ಕಂಪ್ಲೀಟ್ ಮಾಡಿಸಿ ಅವಳಿಗೆ PUC ಡೈರೆಕ್ಟ್ ಎಕ್ಸಾಮ್ ಕಟ್ಸಿ ಮುಂದಿನ ಎಜುಕೇಶನ್ ಡಿಗ್ರಿಯನ್ನ ಮಾಡ್ಬಿಟ್ಟು ಅವಳು ಒಳ್ಳೆ ಒಂದು ಆಫೀಸರ್ ಆಗಿ ಮುಂದೆ ತನ್ನ ಜೀವನವನ್ನ ಕಟ್ಕೋತಾಳೆ. ಈ ರಾಧಾನಂತಹ ಜೀವನವನ್ನ ನಮ್ಮ ಯಾವೇ ಹೆಣ್ಮಕ್ಳದು ಆಗ್ಬಾರ್ದು ಅಂತ ಹೇಳಿದ್ರೆ, ನೋಡಿ ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ, ನಮ್ಮ ಶಾಲೆ ಉಚಿತ ಶಿಕ್ಷಣ ಕೊಡ್ತಿದೆ, ಎಲ್ಲ ಪ್ರೋತ್ಸಾಹದಾಯಕ ಕ್ರಮಗಳಿದಾವೆ, ಎಲ್ಲಾನು ಕೊಡ್ತಿದೆ ನಿಮಗೆ. ನಿಮ್ಮ ಮಗುವಿನ ಸಮಯವನ್ನ ನಮಗ್ ಕೊಡಿ, ನಿಮ್ಮ ಮಗುವಿನ ಭವಿಷ್ಯವನ್ನ ನಾವು ರೂಪಿಸ್ತೀವಿ. ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ರಿ. ನೀವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಈ ಎಲ್ಲಾ ಒಂದು ವಿಷಯಗಳನ್ನ ನಿಮ್ಮ ಜೊತೆಗೆ ಪ್ರಸ್ತುತಪಡಿಸುವ ಒಂದು ಕಥೆಯ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಸಮಯಾವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಸುಸಂದರ್ಭದಲ್ಲಿ
ನಮ್ಮ ಒಂದು ಶಾಲೆಗೆ ಆಗಮಿಸಿ ಆರೋಗ್ಯ ಚೆಕಪ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊಳ್ಳಿ. ಪೇರೆಂಟ್ಸ್ಗೂ ಕೂಡ ಇದೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್.